تذكر يوما كنت تعانق دمعة الفكر تناجي الله في صبر وترجو رحمة تسري. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಪ್ರವಾದಿಯ ಹಾದಿ 23ನೇ ದಿನ. ಬಿಸ್ಮಿಲ್ಲಾಹಿ ವಲ್ಹಮ್ದುಲಿಲ್ಲಾಹಿ ವಸ್ಸಲಾತು ವಸ್ಸಲಾಮು ಅಲಾ ಸಯ್ಯಿದಿನಾ ಮುಹಮ್ಮದಿನ್ ವ ಆಲಿಹಿ ವ ಸಹ್ಬಿಹಿ ಅಜ್ಮഈನ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಜವಾಬ್ದಾರಿಯನ್ನು ಪ್ರಾರಂಭ ಮಾಡಿದ ಕಾಲದಲ್ಲಿ ಅವರಿಗೆ ಯಾವುದೇ ಜನಬಲ ಧನಬಲ ಯಾವುದೂ ಇರಲಿಲ್ಲ. ಅಲ್ಲಾಹನ ಪ್ರವಾದಿ ಎಂಬ ನಿಟ್ಟಿನಲ್ಲಿ, ಅಲ್ಲಾಹನ ಸಂದೇಶವಾಹಕ ಎಂಬ ನಿಟ್ಟಿನಲ್ಲಿ ಅದ್ಭುತವಾದ ಅನೇಕ ಘಟನೆಗಳನ್ನು ಮಾಡಲಿಕ್ಕೆ ಅಲ್ಲಾಹು ಅವರಿಗೆ ವಿಶೇಷವಾದ ಶಕ್ತಿಯನ್ನು ಕೊಟ್ಟಿದ್ದರು. ಇಸ್ಲಾಮಿಕ್ ಪರಿಭಾಷೆಯಲ್ಲಿ ಅದಕ್ಕೆ ಮುಅಜಿಜತ್ ಅಂತ ಹೇಳ್ತಾರೆ. ತಾನು ಪ್ರವಾದಿ ಎನ್ನುವುದನ್ನು ಜನರ ಮುಂದೆ ರುಜುವಾತು ಮಾಡಲಿಕ್ಕಾಗಿ ಅವರಿಗೆ ಅಲ್ಲಾಹು ಕೊಡುವಂತಹ ವಿಶೇಷವಾದ ಕೆಲವು ಶಕ್ತಿಗಳು. ಆ ಶಕ್ತಿಗಳ ಮೂಲಕ ಅವರು ಜನರಿಗೆ ತನ್ನ ಧರ್ಮದ ಸಂದೇಶವನ್ನು ಬೋಧಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾಯಿದ್ರು. ಅದರ ಜೊತೆಯಲ್ಲಿ ಪ್ರವಾದಿಗಳಿಗೆ ಅಲ್ಲಾಹು ಕೊಡುವಂತಹ ಇನ್ನೊಂದು ಶಕ್ತಿ ಅಂದರೆ ಪ್ರಾರ್ಥನೆ. ಅವರು ಅಲ್ಲಾಹನ ದಾಸರುಗಳು, ಅಲ್ಲಾಹನ ಪ್ರವಾದಿಗಳು, ಅಲ್ಲಾಹನ ಸಂದೇಶವಾಹಕರು. ಬಹಳಷ್ಟು ಕಷ್ಟಪಟ್ಟುಕೊಂಡು ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟುಕೊಂಡು ಕೆಲಸ ಮಾಡುವಂಥವರು. ಅನೇಕ ಪ್ರವಾದಿಗಳನ್ನು ಅನುಯಾಯಿಗಳು ಕೊಂದು ಬಿಟ್ಟಿದ್ದಾರೆ, ಜಬಹ ಮಾಡಿದ್ದಾರೆ, ಕತ್ತುಗೊಯ್ದಿದ್ದಾರೆ, ಅವರನ್ನು ಕಲ್ಲೆಸೆದಿದ್ದಾರೆ, ಸಾಮಾಜಿಕವಾದಂತಹ ಬಹಿಷ್ಕಾರವನ್ನು ಹಾಕಿದ್ದಾರೆ. ಇದೆಲ್ಲವೂ ಕೂಡ ಓರ್ವ ಪ್ರವಾದಿಗೆ ನಿರೀಕ್ಷೆ ಮಾಡಬೇಕಾದದ್ದೇ. ಪ್ರವಾದಿ ಎಂದ ಮೇಲೆ ಅವರಿಗೆ ಹುಲ್ಲಿನ ಯಾವುದೇ ಹಾಸನ್ನು ಹಾಕಿಕೊಂಡು ಅವರನ್ನು ಜನರು ಸ್ವೀಕರಿಸುವುದಿಲ್ಲ. ಅವರಿಗೆ ಮೊದಲು ವಿರೋಧಗಳೇ ಬರ್ತವೆ. ಅದನ್ನು ಅವರು ಮೆಟ್ಟಿ ನಿಂತುಕೊಂಡು ತಮ್ಮ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಿಭಾಯಿಸುವಾಗ ಅಲ್ಲಾಹನ ಕಡೆಯಿಂದ ಕೆಲವು ವಿಶೇಷವಾದ ಶಕ್ತಿಗಳು, ನೆರವುಗಳು ಅವರಿಗೆ ಸಿಗ್ತದೆ. ಆದ್ದರಿಂದ ಇಂತಹ ಸಂದರ್ಭಗಳಲ್ಲಿ ಅಗತ್ಯ ಬಂದರೆ ಉಪಯೋಗ ಮಾಡಲಿಕ್ಕಾಗಿ ಅವರಿಗೆ ಅಲ್ಲಾಹು ಪ್ರಾರ್ಥನೆಯ ಶಕ್ತಿಯನ್ನು ಕೊಟ್ಟಿದ್ದಾರೆ. ನಾವು ಕೂಡ ಪ್ರಾರ್ಥನೆ ಮಾಡ್ಬೋದು, ಮಾಡ್ತೇವೆ. ನಮ್ಮ ಪ್ರಾರ್ಥನೆ ಕೆಲವೊಮ್ಮೆ ಸ್ವೀಕಾರ ಆಗ್ಬೋದು, ಕೆಲವೊಮ್ಮೆ ರಿಜೆಕ್ಟ್ ಆಗ್ಬೋದು. ನಾವು ಎಷ್ಟು ಬೇಡಿದರೂ ಕೂಡ, ಎಷ್ಟು ಪ್ರಾರ್ಥನೆ ಮಾಡಿದರೂ ಸಿಗದಂತಹ ಎಷ್ಟೋ ಸಂಗತಿಗಳಿವೆ. ನಮ್ಮ ಪ್ರಾರ್ಥನೆಗಳನ್ನು ಯಾವತ್ತೂ ಕೂಡ ಅಲ್ಲಾಹು ಸ್ವೀಕಾರ ಮಾಡುವುದಿಲ್ಲ. ಪ್ರಾರ್ಥನೆ ಸ್ವೀಕಾರಕ್ಕೆ ಸಂಬಂಧಪಟ್ಟಂತೆ ಇಸ್ಲಾಮಿಗೆ ಬೇರೆ ಒಂದು ಕಲ್ಪನೆ ಇದೆ. ಅದು ನಾನು ಇಲ್ಲಿ ವಿವರಿಸುವುದಿಲ್ಲ, ಅದಕ್ಕೆ ಸಂಬಂಧಪಟ್ಟ ವೇದಿಕೆ ಅಲ್ಲದ ಕಾರಣ. ಆದ್ದರಿಂದ ಪ್ರಾರ್ಥನೆ ಎನ್ನುವುದೊಂದು ಶ್ರೇಷ್ಠವಾದ ಆರಾಧನೆ ಇಸ್ಲಾಮಿನಲ್ಲಿ. ಇದಕ್ಕೆ ಇಬಾದತಿನ ಸ್ಥಾನಮಾನವನ್ನು, ಆರಾಧನೆಯ ಸ್ಥಾನಮಾನವನ್ನು ಕೊಡಲಾಗಿದೆ. ಆದರೆ ಅಂಬಿಯಾಗಳ ಪ್ರಾರ್ಥನೆ, ಪ್ರವಾದಿಗಳ ಪ್ರಾರ್ಥನೆ ಅಲ್ಲಾಹು ಸ್ವೀಕರಿಸಲೇಬೇಕು, ಸ್ವೀಕರಿಸಿಯೇ ತೀರ್ತಾನೆ. ಮಾತ್ರವಲ್ಲ, ಅವರಿಗೆ ಅಲ್ಲಾಹು ಅನಿವಾರ್ಯವಾದ ಸಂದರ್ಭಗಳಲ್ಲಿ ಬಳಸಲಿಕ್ಕಾಗಿ ಪ್ರಾರ್ಥನೆಯ ಹಕ್ಕನ್ನು ಕೂಡ ಅಲ್ಲಾಹು ನೀಡಿದ್ದಾನೆ. ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕದಲ್ಲಿ ತನ್ನ ಬೋಧನೆಯನ್ನು ಪ್ರಾರಂಭ ಮಾಡಿದಾಗ ಅಲ್ಲಿರುವ ಜನರು ಮುಷ್ರಿಕ್ ಅಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರುವುದಕ್ಕಿಂತ ಮುಂಚಿತವಾಗಿ ಬಿಂಬಗಳನ್ನು, ವಿಗ್ರಹಗಳನ್ನು ಇಟ್ಟುಕೊಂಡು ಪೂಜೆ ಮಾಡುತ್ತಾ ಇದ್ದವರು. ಅವರ ಮುಂದೆ ಪ್ರವಾದಿಗಳು ಬಂದುಕೊಂಡು ಏಕದೇವ ಸಿದ್ಧಾಂತವನ್ನು ಬೋಧಿಸಿದರು. ಅದನ್ನು ಒಪ್ಪದವರನ್ನು ಮುಷ್ರಿಕ್ ಅಂತ ಹೇಳ್ತಾರೆ. ಅವರನ್ನು ಬೈದುಕೊಂಡು ಹೇಳುವಂತಹ ಒಂದು ಆಕ್ಷೇಪದ, ಅಪಹಾಸ್ಯದ ಮಾತಲ್ಲ, ಅವರ ಸ್ಥಿತಿ, ಅವರನ್ನು ಪರಿಚಯ ಮಾಡಲಿಕ್ಕೆ ಅಲ್ಲಾಹು ಉಪಯೋಗ ಮಾಡಿರುವಂಥ ಒಂದು ಮಾತದು. ಆ ಮುಷ್ರಿಕಿಗಳ ವಿರುದ್ಧ ಏನೆಲ್ಲ ಷಡ್ಯಂತರಗಳು ಮುಷ್ರಿಕಿಗಳು ಪ್ರವಾದಿಗಳ ವಿರುದ್ಧ ಮಾಡಿದಾಗಲೂ ಅವರನ್ನು ಎದುರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಪ್ರವಾದಿಗಳಿಗೆ. ಆಗ ಅವರಿಗಷ್ಟು ಶಕ್ತಿ ಇರಲಿಲ್ಲ. ಆ ಶಕ್ತಿ ಇದ್ದಂತಹ ಶಕ್ತಿ, ಆಧ್ಯಾತ್ಮಿಕವಾದ ಶಕ್ತಿಯನ್ನು ಅವರು ಬಳಸಲೂ ಇಲ್ಲ. ಯಾಕೆಂದರೆ ಎಲ್ಲದಕ್ಕೂ ಆಧ್ಯಾತ್ಮಿಕವಾದ ಶಕ್ತಿಯನ್ನು ಬಳಸುವಂತಿಲ್ಲ. ಸಾಮಾಜಿಕವಾಗಿ ಬದುಕುವಾಗ ಅದರದೇ ಆದಂಥ ಒಂದು ರೀತಿ ಮತ್ತು ನೀತಿಗಳಿರ್ತವೆ. ಪ್ರಯತ್ನ ಪಡುವುದು, ಕೆಲಸ ಮಾಡುವುದು, ಕ್ರಿಯಾಶೀಲವಾಗುವುದು, ತಮ್ಮ ಜವಾಬ್ದಾರಿಗಳನ್ನೊಂದು ಸಾಮಾಜಿಕವಾದ, ಭೌತಿಕವಾದ ನೆಲೆಗಟ್ಟಿನ ಮೇಲೆ ಮುಂದಕ್ಕೆ ಕೊಂಡೊಯ್ಯುವುದು, ಇದೆಲ್ಲ ಆಗಿದ್ದು ಪ್ರವಾದಿಗಳ ಬೋಧನೆಯ ಒಂದು ಮಾರ್ಗ. ಎಲ್ಲ ಅರ್ಥದಲ್ಲೂ ಕೂಡ ಅವರಿಗೆ ವಿರೋಧಗಳು ಬಂದಂತಹ ಸಂದರ್ಭದಲ್ಲಿ ಕೆಲವು ಶಿಷ್ಯಂದರು ಹೇಳಲಿಕ್ಕೆ ಶುರು ಮಾಡಿದರು, ಯಾ ರಸೂಲಲ್ಲಾಹ್, ಪ್ರವಾದಿಗಳೇ, ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೇವೆ, ಸಮಾಜದಲ್ಲಿ 5 ಪೈಸೆ ಬೆಲೆ ಇಲ್ಲ, ನಮ್ಮನ್ನು ಯಾರೂ ಗಮನಿಸುವುದಿಲ್ಲ, ಹೊಡೀತಾರೆ, ಬಡೀತಾರೆ, ಕೊಲ್ತಾರೆ, ನಮಗೆ ಎಲ್ಲಿ ರಕ್ಷಣೆ, ನಾವು ಹೇಗೆ ಪಾರಾಗುವುದು? ಆದ್ದರಿಂದ ಪ್ರವಾದಿಗಳೇ, ನಿಮಗೆ ಅಲ್ಲಾಹ್ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನಲ್ವಾ, ಉದುಉಲ್ಲಾಹ್ ಅಲಲ್ ಮುಷ್ರಿಕೀನ, ಈ ಮುಷ್ರಿಕ್ ವಿಭಾಗದ ವಿರುದ್ಧ ನೀವು ಪ್ರಾರ್ಥನೆಯನ್ನು ಮಾಡಿ, ಅವರು ನಾಶವಾಗಿ ಹೋಗಲಿ. ಪ್ರವಾದಿಗಳು ಮಾತೆತ್ತಿ ಪ್ರಾರ್ಥನೆ ಮಾಡಿದರೆ ಅದನ್ನಲ್ಲಾಹು ಕಬೂಲ್ ಮಾಡ್ತಾನೆ. ಯಾರ ವಿರುದ್ಧ ಪ್ರವಾದಿಗಳು ಮಾತಾಡಿದ್ದಾರೆ ಅವರಿಗೆ ನಾಶ ಖಂಡಿತ, ಖಚಿತ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ಸಂದರ್ಭದಲ್ಲಿ ಪ್ರವಾದಿಗಳಿಗೆ ತನ್ನ ವಿರುದ್ಧ ಬರುವಂತಹ ಉಪದ್ರವಗಳನ್ನು, ತೊಂದರೆಗಳನ್ನು ನಿವಾರಿಸಲಿಕ್ಕಾಗಿ ಪ್ರಾರ್ಥನೆಯ ಮೊರೆ ಹೋಗಬಹುದಾಗಿತ್ತು. ಆದರೆ ಪ್ರವಾದಿಗಳು ಏನು ಹೇಳಿದರು? ಕಾಲ ಇನ್ನಿ ಲಂ ಉಬ್ಅಸ್ ಲಆನನ್ ವಲಾಕಿನ್ ಬುಇಸ್ತು ರಹಮತನ್. ಮುಷ್ರಿಕರ ವಿರುದ್ಧ, ಶತ್ರುಗಳ ವಿರುದ್ಧ ನೀವು ಪ್ರಾರ್ಥನೆ ಮಾಡಿ ಅಂತ ಹೇಳಿದವರೊಂದಿಗೆ ಪ್ರವಾದಿಗಳು ಹೇಳಿದರು, ಯಾರನ್ನೂ ಕೂಡ ನಾಶ ಮಾಡಲಿಕ್ಕೆ, ಕೇಡು ಬಗೆಯಲಿಕ್ಕೆ, ಯಾರ ವಿರುದ್ಧ ಕೂಡ ಪ್ರಾರ್ಥನೆ ಮಾಡಲಿಕ್ಕೆ, ಯಾರನ್ನು ಕೂಡ ನಾಶ ಮಾಡಲಿಕ್ಕೆ ಅಲ್ಲಾಹನಲ್ಲಿ ಬೇಡಲಿಕ್ಕೆ ನನ್ನನ್ನು ನಿಯೋಗ ಮಾಡಿಲ್ಲ.
ನಾನು ಅದಕ್ಕಾಗಿ ಬಂದವನಲ್ಲ, ನನ್ನ ದೌತ್ಯ ಅದಲ್ಲ. ವಲಾಕಿನ್ ಬುಯಿಸ್ತು ರಹ್ಮತನ್, ನನ್ನ ದೌತ್ಯ ಕಾರುಣ್ಯದ ಸಂದೇಶವನ್ನು ಪ್ರಚಾರ ಮಾಡುವುದಾಗಿದೆ. ಪರಸ್ಪರ ಕರುಣೆಯ, ದಯೆಯ, ಭ್ರಾತೃತ್ವದ, ಸಹಿಷ್ಣುತೆಯ ಸಂದೇಶವೇ ಹೊರತು ಜನರನ್ನು ಕೊಲ್ಲಿಕ್ಕಾಗಿ, ನಾಶ ಮಾಡಲಿಕ್ಕಾಗಿ ಪ್ರಾರ್ಥನೆ ಮಾಡುವಂಥ ಒಂದು ಉದ್ದೇಶ ನನಗಿಲ್ಲ. ನನ್ನನ್ನು ಪ್ರಪಂಚಕರ್ತನಾದ ಅಲ್ಲಾಹು ನಿಯೋಗಿಸಿದ್ದು ಕೂಡ ಅದಕ್ಕಲ್ಲ. ಇಲ್ಲೂ ಕೂಡ ಎಷ್ಟೇ ಕಷ್ಟ ಬಂದರೂ ಕೂಡ ಶತ್ರುಗಳ ವಿರುದ್ಧ ಯಾವುದೇ ರೀತಿಯ ಶಾಪ ಪ್ರಾರ್ಥನೆ, ಕೇಡು ಬಗೆಯುವಂಥ ಕೆಲಸಗಳನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಿರಲಿಲ್ಲ. ಇದೊಂದು ಉದಾತ್ತವಾದ ಮಾದರಿಯಾಗಿದೆ. ವಸಲ್ಲಲ್ಲಾಹು ಅಲಾ ಸಯ್ಯಿದಿನಾ ಮುಹಮ್ಮದಿನ್ ವ ಆಲಿಹಿ ವ ಸಹ್ಬಿಹಿ ಅಜ್ಮഈನ್. ಅಲ್ಹಮ್ದುಲಿಲ್ಲಾಹಿ.